ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆ ಹಿಂದ್ಗಡೆ ಮನೆ ಶಬ್ದ ಆಗ್ತಾ ಇದೆ, ಅಡುಗೆ ಮನೆಗೆಲ್ಲ ಕೇಳಿಸುತ್ತೆ. ಅದರಿಂದ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಇದು ಆ ಚಪಾತಿ ಥರ ನೀಟಾಗಿ ಬರಲ್ಲ, ಸುತ್ತ ಈ ಥರ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈ ಥರ ಸೈಡೆಲ್ಲ ನೀಟಾಗಿ ಬರಲ್ಲ, ಒಡೊಡಕ್ಲು ಥರ ಬರುತ್ತೆ. ಈ ಮಂದದಲ್ಲಿ ನಾನು ಒತ್ತಿದ್ದೀನಿ. ಇದು ಕೂಡ ಮೈದಾ ಹಿಟ್ಟಲ್ಲ, ನಮ್ಮ ಮನೇಲಿ ಮೈದಾ ಹಿಟ್ಟು ತರೋದೇ ಇಲ್ಲ. ಇದು ಕೂಡ ಅದೇ ಹಿಟ್ಟನ್ನ ಅದ್ಕೊಂಡು, ಈ ಹಿಟ್ಟನ್ನೇ ಅದ್ಕೊಂಡು ಮಾಡ್ತಾ ಇರೋದು, ಒಂದ್ರೆ ಹಿಡಿದ್ಬಿಟ್ಟು. ಇದು ನೀಟಾಗಿ ಬೇಗ ಆಗಲ್ಲ, ಸ್ವಲ್ಪ ಆ ಚಪಾತಿ ಆರ್ಡಿನರಿ ಗೋಧಿ ಎಷ್ಟು ನೀಟಾಗಿ ಬರಲ್ಲ. ಇದು ಸ್ವಲ್ಪ ನಿಧಾನಕ್ಕೆ ಒತ್ತಿ ತೆಗಿಬೇಕಷ್ಟೇ. ತಿನ್ನೋಕೆ ಮಾತ್ರ ಬಹಳ ಟೇಸ್ಟಿಯಾಗಿರುತ್ತೆ. ಮನೆ ತುಂಬ ಈ ಹಿಟ್ಟಿನ ಪರಿಮಳ ಇದೆ, ತುಂಬ ಘಮ್ ಅಂತ ಇದೆ. ಮೆಂತ್ಯ ಮತ್ತು ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಸೂಪರ್ ಕೂಲಿಂಗಾಗೂ ಇರುತ್ತೆ ಈ ಬೇಸಿಗೆಗೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಾಯಿತು ಅಂತ ಹೇಳಿ. ಇದೆಲ್ಲ ಹೊರಗಡೆ ಹೋಟ್ಲಲ್ಲೆಲ್ಲ ಸಿಗಲ್ಲ ನಿಮಗೆ. ಇಲ್ಲ ಅಮ್ಮ, ಹೆಂಡತಿ ಅಥವಾ ಅಕ್ಕ ತಂಗಿರು ಯಾರು ಮಾಡ್ಕೊಡ್ಬೇಕೇ ಹೊರತು ಈ ಥರ ಹಿಟ್ಟನ್ನ ಚಪಾತಿ ತಿನ್ನಬೇಕು ಅಂದರೆ ಮನೇಲೇ ಈ ಸರ್ಕಸ್ ಮಾಡಲೇಬೇಕು. ಒಂದು ಸ್ಪೂನ್ ತುಪ್ಪ ಹಾಕಬೇಕು. ಎಣ್ಣೆ ತುಪ್ಪ ಯಾವ್ದಾರು ಹಾಕೊಳ್ಳಿ, ನಾವು ತುಪ್ಪ ಹಾಕೋತೀವಿ. ಇದು ಮಾಮೂಲಿ ಆರ್ಡಿನರಿ ಗೋಧಿ ಥರ ನೀಟಾಗಿ ಬರಲ್ಲ, ಸ್ವಲ್ಪ ನಾಜೂಕಾಗಿ ಒತ್ತಬೇಕು, ನಾಜೂಕಾಗಿ ಬೇಯಿಸಬೇಕು. ಈ ಕಡೆಗೂ ಒಂಚೂರು ಈಗಲೇ ಸ್ವಲ್ಪ ತುಪ್ಪ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ, ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರುತ್ತೆ. ಮಾಡ್ಕೊಂಡು ನೋಡಬೇಕು ಅಷ್ಟೇ, ಹೇಗಾಯಿತು ಅಂತ ಹೇಳಬೇಕು. ಗೋಬಿ ಮಟರ್ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದ್ದೀನಿ. ಮತ್ತು ಹಾಗಲಕಾಯಿ ಗೊಜ್ಜು. ಇದು ಕಪ್ಪೆಳ್ಳು ಹಾಕಿರೋದ್ರಿಂದ ಈ ಕಲರ್ ಇದೆ. ಹಾಗಲಕಾಯಿ ಗೊಜ್ಜು. 2 ಚಪಾತಿಗೆ 2 ಥರ ಪಲ್ಯ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಬರೀ ಚಪಾತಿ ಅಕ್ಕಿನೇ ಜಾಸ್ತಿ ತಿಂತಾಯಿದ್ರೆ ವೆಯ್ಟ್ ಪುಟಾನ್ ಆಗುತ್ತೆ. ಅದರಿಂದ ಸೈಡ್ಸ್ ಜಾಸ್ತಿ ಮಾಡಿ ಮೈನ್ ಕೋರ್ಸ್ನ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಮಾಡ್ಕೋಬೇಕು ಅಷ್ಟೇ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ತರಿಸಿದಷ್ಟು ಈಸಿ ಇಲ್ಲ, ಮಾಡ್ಕೋಬೇಕಾಗುತ್ತೆ ಮನೇಲೇ. ನೋಡಿ ಸಾಫ್ಟಾಗೂ ಇದೆ. ಮತ್ತು ಇದೆಲ್ಲ ಕಪ್ಪೆಳ್ಳು, ಬಿಳಿ ಎಳ್ಳಾರು ಹಾಕೋಬೋದು, ಕಪ್ಪೆಳ್ಳಾರು ಹಾಕೋಬೋದು. ನಮ್ಮ ಮನೇಲಿ ಕಪ್ಪೆಳ್ಳಿತ್ತು, ಅದಕ್ಕೆ ಅದನ್ನು ಹಾಕಿದ್ದೀನಿ. ಸಾಫ್ಟಾಗಿ. ಅದನ್ನು ಮಾಡಿದ ತಕ್ಷಣ ತಿನ್ಕೋಬೇಕಷ್ಟೇ.